ಹಾಯ್ ಹಲೋ ನಮಸ್ಕಾರ ವಿಜಯಶಾಲಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವೆಜಿಟೇಬಲ್ ಚಟ್ನಿನ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಹಸಿ ಬಟಾಣಿ ಒಂದು 10-15 ಹಸಿ ಬಟಾಣಿ ತೊಗೊಂಡಿನಿ, ಒಂದೆರಡು ಬದನೆಕಾಯಿ, ಒಂದು ಈರುಳ್ಳಿ, ಒಂದೆರಡು ಹಸಿಮೆಣಸಿಕಾಯಿ, 2 ಕ್ಯಾರೆಟ್, ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಬೆಳ್ಳುಳ್ಳಿ ಗಡ್ಡಿನ ತೊಗೊಂಡಿನಿ ರೀ. ಈಗ ಗ್ಯಾಸ್ ಮ್ಯಾಗ ಒಂದು ಪ್ಯಾನ್ ಇಟ್ಕೊಂಡಿನಿ ರೀ. ಈಗ ಅದಕ್ಕೆ ಎಣ್ಣೆ ಹಾಕೋತೀನಿ. ಈಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಬದನೆಕಾಯಿ ಇಟ್ಕೋತೀನಿ. ಒಂದು ಬದನೆಕಾಯಿನ 2 ಭಾಗ ಮಾಡೀನಿ. ಟೊಮೆಟೊ, ಒಂದು ಬೆಳ್ಳುಳ್ಳಿ, ಇವು ಹಸಿ ಬಟಾಣಿ, ಕ್ಯಾರೆಟ್ ತೊಗೊಂಡಿದ್ನಲ್ರಿ ಅದನ್ನು 2 ಭಾಗ ಮಾಡ್ಕೊಂಡೀನಿ, ಅದನ್ನು ಇಟ್ಕೊತೀನಿ. ಇವು ಚೆಂದಾಗಿ ಒಮ್ಗೊಯ್ಲಿ ಅನ್ಕತನ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಇಡ್ತೀನಿ ರೀ. ಒಂದು 5 ನಿಮಿಷ ಇದನ್ನು ಸ್ಟೀಮ್ ಆಗೋಕ್ಕೆ ಬಿಡೋಣ್ರಿ. ಈ ಥರ ಇವು ಸ್ಟೀಮ್ ಆಗ್ಯಾವ. ಈಗ ಇದನ್ನು ಹೊಳಿಸಿ ಹಾಕೋತೀನಿ. ಇವು ಇಷ್ಟು ಚೆನ್ನಾಗಿ ಸ್ಟೀಮ್ ಆಗ್ಯಾವ್ರಿ ಇವು. ಈಗ ಇವ್ರದ್ದು ಸಿಪ್ಪೆನ ತಗೋತೀನಿ. ವಟಾಣಿ ಮತ್ತು ಬೆಳ್ಳುಳ್ಳಿ ಎಲ್ಲ ಸಿಪ್ಪೆ ತಗೋತೀನಿ. ಎಲ್ಲ ಸಿಪ್ಪೆ ತಕ್ಕೊಂಡಿನಿ ರೀ. ಈಗ ಒಂದು ಮ್ಯಾಶರ್ನಿಂದ ಇದನ್ನು ಫುಲ್ಲ ಮ್ಯಾಶ್ ಮಾಡ್ಕೊತೀನಿ ರೀ. ವಟಾಣಿ ಬದ್ನಿಕಾಯ್ದೆಲ್ಲ ಫುಲ್ಲ ಮ್ಯಾಶ್ ಆಗ್ಬೇಕು ರೀ. ಇಲ್ಲ ನಿಮ್ಗೆ ಸ್ಮ್ಯಾಶರ್ ಬ್ಯಾಡ ಅಂತಂದ್ರೆ ಕಲ್ಲಾಗ ಹಾಕಿ ಒಂದು ಸ್ವಲ್ಪ ಔಡ ಜವಡ ಕುಟ್ಕೋರಿ. ಒಂದು ಸ್ವಲ್ಪ ಔಡ ಜವಡ ಆದರೆ ಸಾಕು. ಈಗ ಈ ರೀತಿ ಇದನ್ನು ಸ್ಮ್ಯಾಶ ಮಾಡ್ಕೊಂಡು ನೋಡ್ರಿ. ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ. ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತೀನಿ. ಸ್ವಲ್ಪ ಜೀರಿಗೆ ಹಾಕೋತೀನಿ. ಜೀರಿಗೆ ಫ್ರೈ ಆಗ್ಯಾವ್ರಿ. ಈಗ ಹಸಿಮೆಣ್ಸಿಕಾಯಿನ ಹಾಕೋತೀನಿ. ಇಟ್ಕೊಂಡಿರೋಂಥ ಒಂದು ಈರುಳ್ಳಿ ಹಾಕೋತೀನಿ. ಈಗ ಈರುಳ್ಳಿ ಬೆಂದಾವ್ರಿ. ಈಗ ಒಂದು ಸ್ವಲ್ಪ ಅರಿಶಿನ ಹಾಕೋತೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ರಿ ಬದ್ನಿಕಾಯ್ದು ಇದನ್ನು ಹಾಕೋತೀನಿ. ಈಸಿನೂ ಟೇಸ್ಟಿನೂ ಹೆಲ್ದಿನೂ ಇರ್ತದ್ರಿ ಇದು. ಈ ಥರ ಒಮ್ಮೆ ಮಾಡ್ಕೊರಿ. ಬದ್ನಿಕಾಯಿ ಚಟ್ನಿ, ಹೀರೆಕಾಯಿ ಚಟ್ನಿ, ಟೊಮೆಟೊ ಚಟ್ನಿ ಅವೆಲ್ಲ ತಿಂದು ಬೇಜಾರಾದಾಗ ಈ ರೀತಿ ನೀವು ಮಾಡ್ಕೋಬೋದು. ಎಲ್ಲ ರೀತಿ ವೆಜಿಟೇಬಲ್ಸ್ ಹಾಕಿ ಮಾಡ್ಕೋಬೋದ್ರಿ. ತುಂಬ ಹೆಲ್ದಿಯಾಗಿರುತ್ತೆ, ಟೇಸ್ಟಿಯಾಗಿನೂ ಇರುತ್ತೆ. ಕಡಿಮೆ ಎಣ್ಣೆ ಬಳಸಿನೂ ಮಾಡಿದ್ದೀನಿ ರೀ. ನೀವು ಇದನ್ನು ಚಪಾತಿಗೆ, ರೊಟ್ಟಿಗೆ ಮತ್ತು ಅನ್ನಕ್ಕೂ ಒಳ್ಳೆ ಕಾಂಬಿನೇಷನ್ ರೀ. ತುಂಬ ಚೆನ್ನಾಗಾಗುತ್ತೆ. ಒಂದು ಸಲ ರೊಟ್ಟಿಗಂತೂ ತುಂಬ ಒಳ್ಳೆ ಕಾಂಬಿನೇಷನ್ ರೀ. ಈ ರೀತಿ ಮಾಡ್ಕೊಳ್ರಿ, ತುಂಬ ಚೆನ್ನಾಗಿರುತ್ತೆ.